ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳ SIT ಕುರಿತಾಗಿ 2-3 ದಿನಗಳಿಂದ ಕೆಲವು ಅನುಮಾನಗಳನ್ನು ಸಾಕಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಅನುಮಾನಗಳನ್ನು ನಿನ್ನೆ ಮೊನ್ನೆಯಲ್ಲೂ ಸಹ ನಾನು ವಿವರಿಸಿದ್ದೆ. SIT ಮೇಲೆ ಒತ್ತಡ ಬೀಳ್ತಾ ಇದೆಯಾ, ಯಾರು ಆರೋಪ ಮಾಡ್ತಿದ್ದಾರೋ, ಯಾರು ನ್ಯಾಯ ಕೇಳ್ತಿದ್ದಾರೋ ಅವರ ವಿರುದ್ಧನೇ ಷಡ್ಯಂತ್ರ ನಡೀತಾ ಇದೆಯಾ, ಇದು ದೇವಸ್ಥಾನದ ವಿರುದ್ಧದ ಷಡ್ಯಂತ್ರ ಅಂತ ಬಿಂಬಿಸಿ ಆರೋಪಿಗಳನ್ನು ಬಚಾವ್ ಮಾಡಿ ಆರೋಪ ಮಾಡುವವರನ್ನೇ ಶಿಕ್ಷಿಸುವ, ಜೈಲುಗಟ್ಟುವ, ಇನ್ನೇನೋ ಮಾಡುವಂತಹ ಪ್ರಕ್ರಿಯೆಗಳಿಗೆ ಚಾಲನೆ ಸಿಗ್ತಾ ಇದೆಯಾ, SIT ಮೇಲೆ ಸರ್ಕಾರದ ಒತ್ತಡ ಇದೆಯಾ ಅನ್ನೋದ್ರ ಬಗ್ಗೆ ನಿನ್ನೆ ಮೊನ್ನೆ ಎಲ್ಲ ಮಾತಾಡಿದ್ದೆ. ಅದಕ್ಕೆ ಪೂರಕವಾಗಿ ಇವತ್ತು ಒಂದು ದೊಡ್ಡ ಸುದ್ದಿ ಹೊರಗಡೆ ಬಿದ್ದಿದೆ. ಸೌಜನ್ಯ ಹೋರಾಟದ ಪ್ರಮುಖ ವ್ಯಕ್ತಿ, ಮುಂದಾಳತ್ವ ವಹಿಸಿಕೊಂಡಿದ್ದಾರೆ ಅಂತಲೇ ಹೇಳಬೇಕು, ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಿ ಆದೇಶ ಹೊರಡಿಸಲಾಗಿದೆ. ಸೆಪ್ಟೆಂಬರ್ 18ನೇ ತಾರೀಕಿಗೆ ಆದೇಶವನ್ನು ಹೊರಡಿಸಲಾಗಿದೆ ಅನ್ನುವುದನ್ನ ಪುತ್ತೂರು ಸಹಾಯಕ ಕಮಿಷನರ್ ಸ್ಟೆಲ್ಲಾ ವರ್ಗೀಸ್ ಅವರ ಮೂಲಕ ತಿಳಿದು ಬರ್ತಾ ಇದೆ ಅಂತ ಮಾಧ್ಯಮಗಳು ಸುದ್ದಿ ಮಾಡ್ತಿದ್ದಾವೆ. ಇನ್ನೇನು ಆ ನೋಟಿಸಿನ ಆಧಾರದ ಮೇಲೆ ಅವರನ್ನ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡುವಂತಹ ಪ್ರಕ್ರಿಯೆಯನ್ನ ಪೊಲೀಸರು ಆರಂಭಿಸ್ತಾರೆ. ಅದು ಕೂಡ 1 ವರ್ಷದ ಅವಧಿಗೆ ಸೆಪ್ಟೆಂಬರ್ 18ಕ್ಕೇನೆ ಆದೇಶ ಆಗಿದೆ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇದೆ. ಹಾಗಾದ್ರೆ ನಿನ್ನೆ ಮೊನ್ನೆ ನಾವು ಡಿಸ್ಕಸ್ ಮಾಡಿದಂತಹ ಅಂಶಗಳ ಆಧಾರದ ಮೇಲೆ ನೋಡೋದಾದ್ರೆ ನಿಜವಾಗ್ಲೂ ಸಹ ಸರ್ಕಾರ ಯಾರು ಆರೋಪ ಮಾಡ್ತಿದ್ದಾರೋ, ಯಾರು ನ್ಯಾಯ ಕೇಳ್ತಿದ್ದಾರೋ, ಯಾರು ನ್ಯಾಯಕ್ಕಾಗಿ ಹೋರಾಡ್ತಿದ್ದಾರೋ ಅವರ ವಿರುದ್ಧನೇ ಒಂದು ಷಡ್ಯಂತ್ರ ನಡೆಸ್ತಾ ಇದೆಯಾ, ಇದನ್ನ ದೇವಸ್ಥಾನದ ವಿರುದ್ಧದ ಷಡ್ಯಂತ್ರ ಅಂತ ಬಿಂಬಿಸಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟು ಈ SITಯನ್ನ ಮುಗಿಸ್ಬಿಡ್ತಾರ ಅಂಥದ್ದೊಂದು ಅನುಮಾನಗಳು ಬರುತ್ತೆ. ಹಾಗಾದ್ರೆ ನಿನ್ನೆ ಮೊನ್ನೆ ನಾವು ಡಿಸ್ಕಸ್ ಮಾಡಿದಂತಹ ಅಂಶಗಳು ಯಾವುದು ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಆ ನಂತರ ಮುಂದಕ್ಕೆ ಏನೆಲ್ಲ ಆಗಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ನನ್ನ ವಿಶ್ಲೇಷಣೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಸರ್ಕಾರಿ ವಕೀಲರು ಕೋರ್ಟಲ್ಲಿ ನಿಂತ್ಕೊಂಡು ಧರ್ಮಸ್ಥಳದ ವಿರುದ್ಧ, ಅಂದ್ರೆ ದೇವಸ್ಥಾನದ ವಿರುದ್ಧ, ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ವಕೀಲರು ಹೇಳಿದ್ರು. ಯಾರು? ಸರ್ಕಾರಿ ವಕೀಲರು, PP, ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದ್ರು. ಅದೇ ಸಂದರ್ಭದಲ್ಲಿ SIT ಹೇಳ್ತಾ ಇದೆ ಅಂಥದ್ದು ಯಾವುದೇ ರೀತಿಯಾದಂತಹ ಸುಳುಹುಗಳು ನಮಗೆ ಸಿಕ್ಕಿಲ್ಲ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ನಡೀತಿದೆ ಅನ್ನೋದಕ್ಕೆ ನಮ್ಮಲ್ಲಿ ಯಾವುದೇ ಮಾಹಿತಿ ಇಲ್ಲ, ನಮಗೆ ಕಂಡು ಬಂದಿಲ್ಲ ಅಂತ SIT ಹೇಳ್ತಾ ಇದೆ. ಹಾಗಾದ್ರೆ ಸರ್ಕಾರಿ ವಕೀಲರು ಯಾಕೆ ಹೇಳಿದ್ರು? ಸರ್ಕಾರಿ ವಕೀಲರು SITಯ ಅಥವಾ ಸರ್ಕಾರಿ ವಕೀಲರ ಮೂಲಕ ಒಂದು ಸೂಚನೆಯನ್ನು ಕೊಡ್ತಿದ್ಯಾ, SIT ಮೇಲೆ ಒತ್ತಡ ಹಾಕಲಾಗ್ತಿದ್ಯಾ? ಯಾಕೆಂದ್ರೆ ಈ ಹಿಂದಿನ ಗೃಹ ಮಂತ್ರಿ ಪರಮೇಶ್ವರ್ ಅವರ ಹೇಳಿಕೆ ಆಗಿರಬಹುದು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿಕೆ ಆಗಿರಬಹುದು, ಅದೆಲ್ಲವೂ ಸಹ ಯಾವ ರೀತಿ ಇತ್ತು ಅಂದ್ರೆ ಯಾರೇ ತಪ್ಪು ಮಾಡಿದ್ರು ಸಹ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾ ಇರಲಿಲ್ಲ. ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿರುವ ಕಳಂಕವನ್ನ ತೊಳೆಯೋದಕ್ಕೆ, ಆ ಷಡ್ಯಂತ್ರವನ್ನ ಬಹಿರಂಗಪಡಿಸೋದಕ್ಕೆ SIT ತನಿಖೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರು. DK ಶಿವಕುಮಾರ್ ಅಂತೂ ಬಹಿರಂಗವಾಗಿ ತಮ್ಮದೇ ಸರ್ಕಾರದ SITಯನ್ನ ಷಡ್ಯಂತ್ರದ ಭಾಗ ಅನ್ನುವ ರೀತಿಯಲ್ಲಿ ಮಾತಾಡಿದ್ರು. ಗೃಹ ಮಂತ್ರಿಗಳು ಅಲ್ಲಿ ಬಂದಿರುವಂತಹ ಆರೋಪಗಳಿಗೆ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಯಾವ ರೀತಿಯ ತೀರ್ಮಾನ? ಅವರು ತೀರ್ಮಾನ ಅಂದಿದ್ದು ಅಲ್ಲಿ ಯಾರೇ ತಪ್ಪು ಮಾಡಿರ್ಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ, ತಪ್ಪು ಮಾಡಿದರೆ ಶಿಕ್ಷೆ ಅಂತಲ್ಲ, ಆರೋಪಗಳು ಬಂದಿದ್ದಾವೆ ಅವುಗಳಿಗೆ ಪರಿಹಾರ ಮಾಡಬೇಕು ಅಂತ. ಅದು ಮೊದಲನೇದು. ಎರಡನೇದು, ಸೌಜನ್ಯ ಕೊಲೆ ಅತ್ಯಾಚಾರ ಪ್ರಕರಣದಲ್ಲಿ ಹೊಸ ಸಾಕ್ಷಿಯೊಬ್ಬರು ಬಂದಿದ್ದಾರಲ್ಲ, ಮಂಡ್ಯದ ಮಹಿಳೆ. ಆ ಮಹಿಳೆ SIT ಆಫೀಸ್ಗೆ ಹೋಗ್ತಾರೆ ತಮ್ಮ ಹೇಳಿಕೆಯನ್ನು ದಾಖಲಿಸೋದಕ್ಕೆ. SIT ಅವರ ಕರೆದಿರೋದು, ಡೇಟು ಟೈಮ್ ಎಲ್ಲ ಕೊಟ್ಟು ಕರೆದಿದ್ದಾರೆ. ಆದರೆ ಆ ಮಹಿಳೆಯನ್ನ ಟ್ರೀಟ್ ಮಾಡಿದ ರೀತಿ ಇದೆಯಲ್ಲ, ಅದರಲ್ಲೂ ವಿಶೇಷವಾಗಿ ಮಂಜುನಾಥ ಗೌಡ, ಪೊಲೀಸ್ ಆಫೀಸರ್ ಮಂಜುನಾಥ ಗೌಡ, ಈ ಹಿಂದೆನೇ ಅವರ ಮೇಲೆ ಸಾಕಷ್ಟು ಆರೋಪಗಳಿದ್ದಾವೆ. ಬೆದರಿಕೆ ಮಾಡುವಂತಹದ್ದು, ಆರೋಪ ಮಾಡುವವರನ್ನ ಬೆದರಿಸುವಂತಹದ್ದು, ಚಿನ್ನಯ್ಯನನ್ನು ಬೆದರಿಸಿದ ಆರೋಪಗಳು ಆರಂಭದಲ್ಲೇ ಇತ್ತು. ಅದೇ ಮಂಜುನಾಥ ಗೌಡ ಈ ಮಹಿಳೆಯನ್ನ ವಿಚಾರಣೆಗೆ ಕರೆದಿರೋದು ಮತ್ತು ವಿಚಾರಣೆ ಮಾಡಿರೋದು. ಆ ಮಹಿಳೆ ಆ ನಂತರ ಸಾಕಷ್ಟು ಆರೋಪಗಳನ್ನ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರ ಮೂಲಕ ಮಾಡಿದ್ದಾರೆ. ಏನು? ಸತತ 7 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು. ನನಗೆ ಸುಮಾರು 70 ವರ್ಷ ವಯಸ್ಸು.
ಸರಿಯಾದ ಊಟವನ್ನು ಸಹ ಕೊಡಲಿಲ್ಲ. ಯಾವುದೋ ಕೈದಿಗೆ, ಕ್ರಿಮಿನಲ್ಗೆ ಕೊಡೋ ಹಾಗೆ ಒಂದಷ್ಟು ಅನ್ನ ಸಾಂಬಾರು ಹಾಕಿದ್ರು. ಅದರ ಜೊತೆಗೆ ಬೆದರಿಕೆಯ ಧ್ವನಿಯಲ್ಲಿಯೇ ನನ್ನನ್ನು ಮಾತಾಡಿಸಿದ್ರು. ನಾನೊಬ್ಬ ಸಾಕ್ಷಿ ಅಂತ ಪರಿಗಣಿಸುವ ರೀತಿಯಲ್ಲಿ ಮಾತಾಡಿಸ್ಲಿಲ್ಲ, ನನ್ನನ್ನೇ ಆರೋಪಿ ಅನ್ನುವ ರೀತಿಯಲ್ಲಿ ಮಾತಾಡಿಸಿದ್ರು. ನನ್ನ ಕುಟುಂಬವನ್ನು ಹೇಳ್ಕೊಂಡು ಬರುವಂತಹ ಪ್ರಯತ್ನ ಮಾಡಿದ್ರು. ನನ್ನ ಕುಟುಂಬದವರನ್ನೂ ಸಹ ವಿಚಾರಣೆ ಮಾಡ್ತೀವಿ ಅಂತೆಲ್ಲ ಬೆದರಿಸಿದರು. ಅದರ ಜೊತೆಗೆ ಅವರು ಮಾತನಾಡ್ತಾ ಇದ್ದ ರೀತಿ ಇದೆಯಲ್ಲ, 70 ವರ್ಷದ ಮಹಿಳೆ ನಾನು, ನನ್ನನ್ನು ಏಕವಚನದಲ್ಲಿ ಏರು ಧ್ವನಿಯಲ್ಲಿ, ಬೆದರಿಸುವ ಧ್ವನಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಕೇಳಿದ್ರೆ ನಾನು ಮಾತಾಡೋದೇ ಹೀಗೆ ಅಂತ ಹೇಳಿದ್ರು. ಕೊನೆಯಲ್ಲಿ 7 ಗಂಟೆಗಳು, ಸತತ 7 ಗಂಟೆ, ಸಂಜೆ ಆದಮೇಲೆ 8 ಪುಟಗಳ ಸ್ಟೇಟ್ಮೆಂಟ್ ಅನ್ನು ನನ್ನ ಮುಂದೆ ಇಟ್ಟು, ನೀವು ಹೇಳಿದ್ದೆಲ್ಲ ಟೈಪ್ ಆಗಿದೆ, ಸೈನ್ ಮಾಡಿ ಅಂದರು. ಇಷ್ಟೊತ್ತಾಗಿದೆ, ನನಗೆ ಕಣ್ಮಂಜು ಸರಿಯಾಗಿ ಕಾಣೋದು ಇಲ್ಲ, ಮತ್ತು 7 ಗಂಟೆಗಳಿಂದ ಇಲ್ಲೇ ಕೂತಿದ್ದೀನಿ, ನನಗೆ ತುಂಬ ತ್ರಾಸಾಗಿದೆ, ಸುಸ್ತಾಗಿದ್ದೀನಿ, ನಾಳೆ ಬಂದು ಓದ್ಬಿಟ್ಟು ಸೈನ್ ಹಾಕ್ತೀನಿ ಅಂದರೆ, ಇಲ್ಲ, ಇದು ಸೈನ್ ಹಾಕ್ಬಿಟ್ಟೆ ನೀನು ಹೊರಗಡೆ ಹೋಗಬೇಕು ಅಂತ ಬಲವಂತಕ್ಕೆ ಓದದೇನೆ ಆ ಒಂದು ಹೇಳಿಕೆಯ ಮೇಲೆ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ಅಂತ ಆ ಮಹಿಳೆ ಹೇಳಿದ್ದಾರೆ ಅಂತ ಸ್ಟ್ಯಾನ್ಲಿ ಅವರು ನಿನ್ನೆ ವಿಡಿಯೋ ಮಾಡಿ ಒಂದು ಸಂದರ್ಶನ ಕೊಟ್ಟು ಬಹಿರಂಗಪಡಿಸಿದ್ದಾರೆ. ಸೊ ಈ ಎರಡೂ ಇದೆಯಲ್ಲ, ಕೋರ್ಟಲ್ಲಿ ವಕೀಲರು ಹೇಳಿರುವಂಥದ್ದು ಷಡ್ಯಂತ್ರ ಅಂತ, ಮತ್ತೆ ಸೌಜನ್ಯ ಪ್ರಕರಣದಲ್ಲಿ ಬಂದಿರುವ ಹೊಸ ಸಾಕ್ಷ್ಯನ ನಡೆಸಿಕೊಂಡಿರುವ ರೀತಿ, ಆ ಎರಡೂ ಘಟನೆಗಳು ಒಂದು ಅನುಮಾನವನ್ನು ಮೂಡಿಸ್ತಾ ಇರೋದಂಥದ್ದು ಹೊಸದಾಗಿ. ಇಲ್ಲಿಯವರೆಗೆ ಆ ಅನುಮಾನ ಇರಲಿಲ್ಲ. SITಗೆ ಕಂಪ್ಲೀಟ್ ಸ್ವಾತಂತ್ರ್ಯ ಇದೆ, ಸರ್ಕಾರ SIT ಜೊತೆಯಲ್ಲಿದೆ, ನ್ಯಾಯವನ್ನು ಒದಗಿಸ್ಕೊಡೋದಕ್ಕೆ ಪ್ರಯತ್ನಿಸ್ತಾ ಇದೆ ಅಂತಲೇ ಹೇಳ್ಕೊಂಡು ಬರ್ತಾ ಇದ್ವು. ನಾನು ಅದನ್ನು ನಂಬ್ಕೊಂಡಿದ್ದೆ. ಆದರೆ 2 ಘಟನೆಗಳಿಂದ ಅನುಮಾನಗಳು ಶುರುವಾಗಿದ್ದಾವೆ. ಸರ್ಕಾರ ಉಲ್ಟಾ ಹೊಡೆಯೋದಕ್ಕೆ ಆರಂಭಿಸಿದೆಯಾ? ಯಾರನ್ನ ರಕ್ಷಣೆ ಮಾಡಕ್ ಹೊರಟಿದೆ ಸರ್ಕಾರ? ಎಲ್ರೂ ಅವನನ್ನೇ ರಕ್ಷಣೆ ಮಾಡೋದ್ರಲ್ಲೇನೆ ಮುಳುಗು ಹೋಗಿದಾರಾ? ಆ ಪ್ರಶ್ನೆಗಳು ಈಗ ಬರ್ತವೆ. ಸೊ ಅದರ ಭಾಗವಾಗಿ ಈಗ ತಿಮರೋಡಿ ಅವರನ್ನ ಗಡೀಪಾರು ಮಾಡಿರೋದಿದೆಯಲ್ಲ, ಇದು ಇನ್ನಷ್ಟು ಅನುಮಾನಗಳಿಗೆ ಅವಕಾಶ ಮಾಡಿಕೊಡುತ್ತೆ. ಅವ್ರ ಮೇಲೆ ಇರುವಂತಹ ಆರೋಪ ಅಂದ್ರೆ ಸಾಕಷ್ಟು ಕೇಸುಗಳಿದಾವೆ. ಇತ್ತೀಚೆಗೆ ಮನೆ ರೈಡ್ ಮಾಡಿದಾಗ ಅವನ ಮನೆಯಲ್ಲಿ ಮಾರಕಾಸ್ತ್ರಗಳು ಸಿಕ್ಕಿದಾವೆ ಅನ್ನುವಂತಹ ಆರೋಪವನ್ನ ತಿಮರೋಡಿ ಅವರ ಮೇಲೆ ಮಾಡಿದ್ದಾರೆ. ಸೊ ಈ ರೀತಿ ಕೇಸುಗಳಿರೋದು, ಮನೆ ರೈಡ್ ಮಾಡಿದಾಗ ಏನೋ ಸಿಗುವಂಥದ್ದು, ರೈತರ ಮನೆಯಲ್ಲಿ ಆಯುಧಗಳು ಸಿಗೋದು, ಅದು ಓಕೆ, ಅದು ಬೇರೆ ವಿಚಾರ, ನಾವು ಮಾತಾಡೋದು ಬೇಡ ಅದನ್ನ. ಅದು ಎಲ್ಲೆಲ್ಲಿಗೂ ಹೋಗುತ್ತೆ ಮಾತುಗಳು. ಅದೇ ಆರೋಪ ಅನ್ನೋದಾದ್ರೆ ಅಂಥವ್ರು ದಿನ ಬೆಳಗಾದ್ರೆ 100 ಜನ ಸಿಗ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ದ್ವೇಷ ಭಾಷಣ ಮಾಡಿಕೊಂಡು ತಲವಾರ್ ಹಿಡೀರಿ ಅನ್ನೋರು, ಚಾಕು ಇಟ್ಕೊಳ್ಳಿ ಅನ್ನೋರು, ಚೂರಿ ಇಟ್ಕೊಳ್ಳಿ ಅನ್ನೋರು, ಮುಸ್ಲಿಮರ ನರಮೇಧಕ್ಕಾಗಿ ಕರೆ ಕೊಡುವವರು, ಮುಸ್ಲಿಮರ ವಿರುದ್ಧ ದ್ವೇಷ ಕಾರುವವರು, ಏನೆಲ್ಲ ಮಾಡುವವರು, ಧರ್ಮದ ಹೆಸರಿನಲ್ಲಿ ಹಸು ಹೆಸರಿನಲ್ಲಿ ಹಿಂಸೆ ಮಾಡುವವರು, ಯಾವನೊಬ್ಬ ಪುಡಿ ರೌಡಿ ಸತ್ತು ಹೋದರೆ ಹಿಂದುತ್ವದ ಹೆಸರಿನಲ್ಲಿ ರಸ್ತೆ ತಡೆ ನಡೆಸಿ ಹಿಂಸೆಗೆ ಪ್ರಚೋದನೆಗಳನ್ನು ಕೊಟ್ಟು ಏನೆಲ್ಲ ರೌಡಿಸಂ ಮಾಡ್ಕೊಂಡು ಓಡಾಡುವವರೆಲ್ಲ ಓಡಾಡ್ಕೊಂಡಿದ್ದಾರೆ. ದಿನ ಬೆಳಗಾದ್ರೆ ದ್ವೇಷ ಭಾಷಣ ಮಾಡುವ, ಇನ್ಕ್ಲೂಡಿಂಗ್ ದ MLAs, ಆ ಜಿಲ್ಲೆಯ MLAಗಳನ್ನು ಸೇರಿದಂತೆ ಎಂಥ ದ್ವೇಷ ಭಾಷಣಗಳನ್ನು ಮಾಡ್ತಾರೆ. ಪ್ರಭಾಕರ್ ಭಟ್ಗಿಂತ ದೊಡ್ಡ ದ್ವೇಷ ಭಾಷಣಕಾರ ಬೇಕಾ ಇವರಿಗೆ? ಪಂಪ್ವೇಲ್ಗಿಂತ ದೊಡ್ಡ ದ್ವೇಷ ಭಾಷಣಕಾರ ಬೇಕಾ ಇವರಿಗೆ? ಅವರೆಲ್ಲ ಮಾಡೋದಕ್ಕಿಂತ ತಿಮರೋಡಿಗೆ ಹೆಚ್ಚೇನು ಮಾಡಿಲ್ಲ. ತಿಮರೋಡಿನ ಗಡೀಪಾರು ಮಾಡೋದಾದ್ರೆ ಇವರೆಲ್ಲರನ್ನು ಗಡೀಪಾರು ಮಾಡಿ, ಆಗ ಹೋಗ್ತೀವಿ ಎಸ್ ಇವರೇನೋ ಏನೋ ಉದ್ದೇಶ ಇಟ್ಕೊಂಡು ಮಾಡ್ತಿದ್ದಾರೆ ಅಂತ. ಆದರೆ ಸೌಜನ್ಯ ಪರ ಹೋರಾಟಗಾರರು, ಧರ್ಮಸ್ಥಳದಲ್ಲಿ ನ್ಯಾಯ ಸಿಗಬೇಕು, ಅಷ್ಟು ರಾಶಿ ಹಣ ಸಿಗ್ತಾ ಇದೆಯಲ್ಲ, ಬಂಗ್ಲೆಗುಡ್ಡೆಯಲ್ಲೂ ಸಿಕ್ಕಿದೆ, ಬಂಗ್ಲೆಗುಡ್ಡೆಯ ಪಕ್ಕದ ಗುಡ್ಡದಲ್ಲೂ ಸಿಗ್ತಾ ಇದ್ದಾವೆ ಅಂತ ಮಾಹಿತಿ ಬರ್ತಾ ಇದೆಯಲ್ಲ, ಅಷ್ಟೆಲ್ಲ ವಿಚಾರಗಳಿಗೆ, ಅಷ್ಟೆಲ್ಲ ಸಾವುಗಳಿಗೆ, ಅಷ್ಟೆಲ್ಲ ಹೆಣಗಳಿಗೆ ಏನು ಕಾರಣ? ಯಾರು ಕಾರಣ? ಹೇಗೆ ಬಂದವು? ಅವು ಕೊಲೆ ಆದವಾ, ಅತ್ಯಾಚಾರ ಆದವಾ, ಮಾಡಿದ್ರೆ ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕಾದ SIT ಜವಾಬ್ದಾರಿ. ಅದನ್ನ ಬಿಟ್ಟು ಆ ಪ್ರಶ್ನೆಗಳಿಗೆ ಉತ್ತರ ಕೊಡಿ, ನ್ಯಾಯ ಒದಗಿಸಿ, ಸತ್ಯ ಹೊರಗಡೆ ತನ್ನಿ ಅಂತ ಕೇಳೋರ್ನ ಗಡೀಪಾರು ಮಾಡೋದಿದೆಯಲ್ಲ, ಆಗ ಅನುಮಾನಗಳು ಬಂದೇ ಬರ್ತವೆ. ಈ ಸರ್ಕಾರ ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿದೆ, SITನ ಯಾವ ರೀತಿ ಬಳಸ್ಕೊಳ್ಳೋಕೆ ನೋಡ್ತಿದೆ ಅಂತ, ಇನ್ನು ನೀವು ಪ್ರಶ್ನೆ ಮಾಡಕ್ ಹೋದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಡೀಪಾರು ಮಾಡಬೇಕಾದಂತಹ ಅರ್ಹತೆ ಇರುವಂತಹವರು ಸಾವಿರಾರು ಜನ ಸಿಗ್ತಾರೆ. ತ್ರಿಶೂಲ ಅಂಚು ಅವರಿಂದ ಹಿಡಿದು ಕದ್ದು ಮುಚ್ಚಿ ಏನೇನೋ ಚಟುವಟಿಕೆಗಳನ್ನ ಮಾಡಿಕೊಂಡು ಹಿಂದುತ್ವದ ಹೆಸರಿನಲ್ಲಿ, ಹಸು ಹೆಸರಿನಲ್ಲಿ ಏನೇನೋ ಗುಪ್ತ ಕಾರ್ಯಾಚರಣೆಗಳನ್ನು ಮಾಡುವಂತಹ ಮಾಹಿತಿಗಳು ಆಗಾಗ ಬರ್ತಿರ್ತವೆ. ಅವರೆಲ್ಲರ ಮೇಲೆ ಆಗದ ಕ್ರಮ, ಅವರೆಲ್ಲರ ಮೇಲೆ ಆಗದ ಗಡೀಪಾರು ತಿಮರೋಡಿಗೆ ಮಾತ್ರ ಯಾಕೆ? ಈ ಪ್ರಶ್ನೆಗಳು ಬರ್ತವೆ.
ಸೊ ರಾಜ್ಯ ಸರ್ಕಾರ SIT ಅಥವಾ SIT ಮೇಲೆ ಒತ್ತಡ ಹಾಕುವಂತಹ ಪ್ರಯತ್ನವನ್ನು ಶುರು ಮಾಡಿದ್ಯಾ? ಅವನ್ಯಾವನ ಒಬ್ಬನ ರಕ್ಷಣೆಗಾಗಿ ಇಡೀ ಜಿಲ್ಲೆಯಲ್ಲಿ ಅಥವಾ ಇಡೀ ತಾಲೂಕಿನಲ್ಲಿ ಇಡೀ ಗ್ರಾಮದಲ್ಲಿ ನಡೆದಿರುವಂತಹ ಸಿಗ್ತಾ ಇರುವಂತಹ ಅಷ್ಟು ಹೆಣಗಳನ್ನ ಏನೂ ಅಲ್ಲ ಅದು ಅಂತ ಮುಚ್ಚಾಕಿ ಮೇಲ್ಮೇಲ್ ಬಂದಿರುವಂತಹ ಹೆಣಗಳನ್ನ ಇನ್ನಷ್ಟು ಹಾಳಕ್ಕೆ ಹೂತ್ ಹಾಕಿ ಈ ಕೇಸನ್ನು ಹೂತ್ ಹಾಕಿ ಅವನ ರಕ್ಷಣೆ ಮಾಡಿ ಮುಗಿಸ್ಬಿಡ್ತಾರ? ಅದಕ್ಕೆ SIT ಮಾಡಿದ್ದ? ಈ ಪ್ರಶ್ನೆಗಳು ಸಹ ಬರ್ತವೆ. ಸರ್ಕಾರದ ನಡೆ ಅನುಮಾನದ ಕಡೆಗಿದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ಸರಿಯಾದ ಉತ್ತರಗಳನ್ನು ಕೊಡಬೇಕಾಗತ್ತೆ. ಯಾಕೆ ಮಾಡ್ತಿದ್ದೀವಿ, ಏನು ಮಾಡ್ತಿದ್ದೀವಿ? ಗಡೀಪಾರು ಮಾಡೋದಕ್ಕೆ ಈ ವ್ಯಕ್ತಿಯನ್ನ ನೀವು ಏನು ಆರೋಪಗಳು ಮಾಡ್ತಿದ್ದೀರಿ ಅದೇ ಆರೋಪಗಳಿಗೆ ಗಡೀಪಾರು ಅನ್ನೋದೇ ಶಿಕ್ಷೆ ಆದರೆ ಆ ರೀತಿ ಶಿಕ್ಷೆಗೆ ಒಳಗಾಗಬೇಕಾದಂಥವ್ರ ಪಟ್ಟಿ ದೊಡ್ಡದಿದೆ. ಅವರನ್ನು ಸೇರಿಸಿ ಅಂತಲೂ ಕೂಡ ಕೇಳಬೇಕಾಗತ್ತೆ. ಸೊ ನೋಡೋಣ ಇನ್ನು ಯಾವ ಲೆಕ್ಕಕ್ಕೆ ಹೋಗುತ್ತೆ, ಯಾವ ಮಟ್ಟಕ್ಕೆ ಹೋಗುತ್ತೆ. ಯಾಕಂದ್ರೆ SIT ಕಾಂಪ್ರಮೈಸ್ ಆದಂಗೆ ಇಲ್ಲಿಯವರೆಗೆ ನಮಗೆ ಕಂಡು ಬಂದಿಲ್ಲ. ಒತ್ತಡ ಹಾಕುವ ಪ್ರಯತ್ನ ನಡೀತಿದೆ ಅನ್ನೋದು ಈಗ ಶುರುವಾಗಿದೆ ಅನುಮಾನ. ಆದರೆ SIT ಆ ಒತ್ತಡಕ್ಕೆ ಮಣಿದಿದೆ ಅನ್ನುವಂತಹ ಸೂಚನೆಗಳು ಇಲ್ಲಿಯವರೆಗೆ ಕಂಡು ಬಂದಿಲ್ಲ. ಆದೂ ಸೂಚನೆಗಳು ಸಿಕ್ಕಿಬಿಟ್ರೆ ಬೇರೆ ರೀತಿಯಾಗಿ ಇದನ್ನ ಇಡೀ ಪ್ರಕರಣವನ್ನ, ಇಡೀ ತನಿಖೆಯನ್ನ, ಇಡೀ SIT ಸರ್ಕಾರದ ನಡೆಯನ್ನ, ಸರ್ಕಾರದ ಮನಸ್ಥಿತಿಯನ್ನ ಬೇರೆ ರೀತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಜನ ಆರಂಭಿಸ್ಬೇಕಾಗತ್ತೆ. ಏನ್ ಮಾಡಕ್ ಹೊರಟಿದ್ದಾರೆ ಅನ್ನೋ ಪ್ರಶ್ನೆಗಳನ್ನ ಜೋರಾಗಿ ಕೇಳಬೇಕಾಗತ್ತೆ. ಸೊ ನೋಡೋಣ, ಅದು ಒಂದು ಬಾಕಿ ಇದೆ. SIT ಮುಂದಿನ ನಡೆಗಳು ಹೇಗಿರ್ತವೆ ಅಂತ ಅದರ ಮೇಲೆ ಎಲ್ಲವೂ ಸಹ ಅವಲಂಬಿತ ಆಗಿರುತ್ತೆ. ಮುಂದೆ ಇದು ಏನಾಗಬಹುದು, ಇಡೀ ತನಿಖೆ ಏನಾಗಬಹುದು ಅಂತ ಅಷ್ಟೇ. ವಿ ವಿಲ್ ವೇಟ್ ಅಂಡ್ ವಾಚ್. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.